ನಮ್ಮ 20 ನಿಮಿಷದ ದಿನದ ಸಾಧನೆ ಪ್ರಾಕ್ಟೀಸ್ಗೆ ನಮ್ಮ ಕೂತ್ಕೊಳ್ಳಿ. ಇದರಲ್ಲಿ ನಿಮ್ಮ ಪಾದಗಳ ಪಾದದ ಕೆಳಗಡೆ ನೀವು ಸಾಕ್ಸ್ ತೆಗೀರಿ. ಸಾಕ್ಸು ಇದರಲ್ಲಿ ನಮ್ಮ ಅಲ್ಲೂ ಹೇಳ್ತೀನಿ, ನಮ್ಮ ಪಾದ ಭೂಮಿ ಸ್ಪರ್ಶ ಆಗಬೇಕು. ಅಲ್ಲಿಂದ ಎನರ್ಜಿ ಪಾದದ ಕೆಳಗಡೆ, ಇನ್ನು ಹಿಮ್ಮಡಿ ಒಳಗಡೆ ಹೇಳ್ಕೊಳ್ಳಿ. ನಮ್ಮ ಮೇಲೆ ಕೆಳಗಡೆ ಮಾಡಿ, ಸ್ವಲ್ಪ ಕೆಳಗಡೆ ಮೇಲೆ ಇದು ಮಾಡೋದರಲ್ಲಿ ತುಂಬ ವಯಸ್ಸಾದವರು ಯು ವುಡ್ ಹ್ಯಾವ್ ಸೀನ್ ದೇ ವಾಕ್, ನಡಿಬೇಕಾದ್ರೆ ಸೊಂಟ ಹೀಗೆ ನಡೀತಾರೆ. ದಟ್ ಹೆಲ್ಪ್ಸ್ ಇನ್ ಲೂಸನಿಂಗ್ ದ ಹಿಪ್ ರೀಜನ್. ಓಕೆ, ಯುವರ್ ನೀಸ್ ಕಮಿಂಗ್ ಟುವರ್ಡ್ಸ್ ದ ಗ್ರೌಂಡ್, ಅಂತಲ್ಲ. ಕೈ ಇನ್ನು ಕೆಳಗಡೆ ಎಷ್ಟಾಗತ್ತೆ ಅಷ್ಟು ನಿಮ್ಮ ಹೀಗೆ ಇಟ್ಕೊಂಡು ಯು ಪುಲ್ ನಿಮ್ಮ ಗುದನ್ನ ಮೇಲೆ ಹೇಳ್ಕೊಳ್ಳಿ. ಪುಲ್ ಯುವರ್ ರೆಕ್ಟಲ್ ಮಸಲ್ಸ್ ಅಪ್, ಕಂಪ್ಲೀಟ್ ಎಕ್ಸೇಲ್, ಪುಲ್ ಇಟ್ ಅಪ್, ರಿಲ್ಯಾಕ್ಸ್. ಇನ್ನೊಮ್ಮೆ ಕಂಪ್ಲೀಟ್ ಎಕ್ಸೇಲ್, ಪುಲ್ ಯುವರ್ ರೆಕ್ಟಲ್ ಮಸಲ್ಸ್ ಅಪ್. ಯುಟಿರಸ್ ಸ್ಲಿಪ್ ಪ್ರಾಬ್ಲಮ್ ಇರೋರಿಗೆ, ಪ್ರಾಸ್ಟೇಟ್ ಪ್ರಾಬ್ಲಮ್ ಇರೋರಿಗೆ, ಬ್ಲ್ಯಾಡರ್ ಪ್ರಾಬ್ಲಮ್ ಇರೋರಿಗೆ ಇದು ಒಳ್ಳೇದು. ಇದು ಡೌನ್. ಅಗೇನ್ ಪುಲ್ ಯುವರ್ ರೆಕ್ಟಲ್ ಮಸಲ್ಸ್ ಅಪ್, ಹೋಲ್ಡ್ ಇಟ್. ಇದಕ್ಕೆ ಮೂಲಬಂಧ ಅಂತ ಹೆಸರು. ಮೂಲಬಂಧ ನಮ್ಮ ಎನರ್ಜಿ ಎಲ್ಲ ಕೆಳಗಡೆಯಿಂದ ಡಿಸಿಪೇಟ್ ಆಗತ್ತೆ, ಅದನ್ನು ಲಾಕ್ ಮಾಡುತ್ತೆ. ಮೂಲಬಂಧ, ಪುಲ್ ಇಟ್ ಅಪ್, ಡೌನ್. ಅದರಲ್ಲಿ ಮೂಲಬಂಧ ಮಾಡೋದರಲ್ಲಿ ಏನು ಉದ್ದೇಶ ಅಂದರೆ, ನಮ್ಮ ಎನರ್ಜಿ ಅಪಾನ ಕೆಳಗಡೆ ಪ್ರಾಣ ಮೇಲೆ ಹೋಗ್ತಾ ಇದೆ. ನಮ್ಮ ಪ್ರಾಣ ಮೂಲೆ ಕೆಳಗಡೆ ಬಂದ್ ಮಾಡಿ ಮೇಲ್ ಮಾಡಿದಾಗ ಏನಾಗತ್ತೆ, ಆಗ ಅಪಾನ ಕೆಳಗಡೆ ಹೋಗೋ ಪ್ರಾಣ ಮೇಲಕ್ಕೆ ಹೋಗತ್ತೆ. ನಮ್ಮ ಇಲ್ದಿದ್ರೆ ತುಂಬ ಜನ ಹೇಳ್ತಾರೆ ನನಗೆ ಯಾವಾಗಲೂ ಸುಸ್ತು, ನೋ ಎನರ್ಜಿ ಬಿಕಾಸ್ ಅಪಾನ ಪ್ರಾಣ ಜಾಸ್ತಿ ಆಗಿದೆ. ಯು ಕನ್ವರ್ಟ್ ದಟ್ ಒನ್ ಇಂಟು ಪ್ರಾಣ, ಯುವರ್ ಎನರ್ಜಿ ಲೆವೆಲ್ ವಿಲ್ ಗೋ ಅಪ್. ಇನ್ನೊಮ್ಮೆ ಪುಲ್ ಇಟ್ ಕಂಪ್ಲೀಟ್ ಎಕ್ಸೇಲ್, ಪುಲ್ ಯುವರ್ ರೆಕ್ಟಲ್ಸ್ ಅಪ್, ಎನರ್ಜಿ ಜಾಸ್ತಿ ಆಗತ್ತೆ. ಒನ್ ಮೋರ್ ಟೈಮ್, ಅಪ್, ಬ್ಯಾಕ್. ಲಾಂಗ್ ಇನ್ಹೇಲ್ ಆ್ಯಂಡ್ ಲಾಂಗರ್ ಎಕ್ಸೇಲ್. ನೀವು ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಇವ್ರಿಗೆ ಶ್ರೀನಿವಾಸಣ್ಣನಿಗೆ ಬೆನ್ನು ಇದು ಒಂದು ತೋರಿಸ್ತೀನಿ, ಉಳಿದವರು ಒಂದು ತೋರಿಸೋದಕ್ಕಷ್ಟೇ. ಆಮೇಲೆ ಕೆಳಗೆ ಬನ್ನಿ. ಮತ್ತು ಉಳಿದವರು ಇವರಿಗೆ ನಿಮ್ಮ ಇದನ್ನು ಬೇರೆಯವ್ರಿಗೂ ತೋರಿಸ್ಬೋದು. ಇದು ಸ್ವಲ್ಪ ಈ ಕಡೆ ಇರ್ತೀರಾ, ಇಲ್ಲಿ ಅಲ್ಲ, ಸರಿ ಇದೆ. ಓಕೆ, ಇದರಲ್ಲಿ ಕೂತ್ಕೊಳ್ಳಿ. ಇದರಲ್ಲಿ ಬೆನ್ನು ನೋವಿರೋರಿಗೆ ತುಂಬ ಜನ, ಒಬ್ಬ ಕೊಲೀಗ್ ಅವನನ್ನು ಫುಟ್ಬಾಲ್ ಆಡಿದ್ದ, ಅವನ ಆಫೀಸ್ ಬರಬೇಕಾದ್ರೆ ಈಗ ನಡ್ಕೊಂಡು ಬರ್ತಾ ಇದ್ದ ಆಫೀಸಲ್ಲಿ. ನಾನು ಕೈರೋ ಪ್ರಾಕ್ಟೀಷನರ್ ಹತ್ರ ಹೋಗಿದ್ದೆ, ಅವರೇನೋ ಮಾಡಿದ್ರು, ನಾಳೆ ಬರಕ್ಕೆ ಹೇಳಿದ್ದಾರೆ, ಈಗ ನಡೀತಾ ಇದ್ದೆ. ಮತ್ತು ಒಬ್ಬ ಸಿಡ್ನಿಯಿಂದ ಕಾರಿಂದ ಇಳಿತಾನೆ, ಈಗ ಬಂದ. ನಡೆಯೋಕ್ಕಾಗಲ್ಲ, ವಿಪರೀತ ಬೆನ್ನೋವು. ಇದಕ್ಕೆ ಅವ್ರಿಗೆ ಇದು ಮಾಡಿದ ತಕ್ಷಣ 2 ನಿಮಿಷದಲ್ಲಿ ಈ ಬಿಕೇಮ್ ಆಲ್ರೆಡಿ. ಅದು ಸೂತ್ರ ಪಾದ ನೆಲದಲ್ಲಿ ಇಟ್ಕೊಳ್ಳಿ. ಯಾರಿಗಾದ್ರೂ ತೊಂದರೆ ಇದ್ದರೆ ಅವ್ರಿಗೆ ಹೇಳ್ಕೊಡಿ ಇದನ್ನು. ಬೆನ್ನು ನೇರ ಈ ನಿಮ್ದು ಎಡಗೈನ ಇದ್ರ ಮೇಲೆ ಇಟ್ಕೊಳ್ಳಿ, ಇದ್ರ ಮೇಲೆ, ಬೆನ್ ರೆಸ್ಟ್ ಮೇಲೆ ಇಟ್ಕೊಳ್ಳಿ. ಇಲ್ಲಿ ಹೀಗೆ ಬ್ಯಾಕ್ ರೆಸ್ಟ್ ಇಟ್ಕೊಳ್ಳಿ. ಹೀಗೆ ಆ ಕೈನ ಇಲ್ಲಿ ಇಡಿ, ಆ ಕೈನ ಇಲ್ಲಿ ಹೀಗಿಂದ ಇಲ್ಲಿಡಿ. ಇಲ್ಲಿ ನೋಡಿ, ನನ್ನನ್ನು ನೋಡಿ, ಇನ್ನೂ ತಿರುಗಿ, ಇಲ್ಲಿ ನೋಡಿ, ಇದು ಕಾಣುತ್ತಾ? ಇನ್ನು ಕಾಲು ಮೂವ್ ಮಾಡಬೇಡಿ, ಕಾಲು ಹಾಗೆ ತಿರುಗಿ. ಅದು ಇನ್ಹೇಲ್ ಫಾರ್ವರ್ಡ್, ಮುಂದೆ ಬನ್ನಿ. ಈಗ ಆ ಕಡೆಯಿಂದ ಇಲ್ಲ, ಹಾಗೆ ಕೂತ್ಕೊಳ್ಳಿ, ಪಾದ ಹಾಗೆ, ಬರೀ ಕೈ ಹಾಗೆ ಹೋಗ್ಬೇಕು. ಕೈ ಇಲ್ಲಿ ಬನ್ನಿ, ಆ ಕೈ ಇಲ್ಲಿಂದ ಕಡೆ ಇಲ್ಲಿ ಬನ್ನಿ, ತಿರುಗಿ ಅದು ನೋಡಿ. ಇಲ್ಲಿ
ಲಂಬರ್ ಪ್ರಾಬ್ಲಮ್ ಇರೋರಿಗೆ ಲೋವರ್ ಡಿಸ್ಕ್ ಇಟ್ ಎನರ್ಜೈಸಸ್. ಮತ್ತೆ ಶೋಲ್ಡರ್ ಬ್ಲೇಡ್ಸ್ ಎಲ್ಲ ಸ್ಟ್ರೆಚ್ ಆಗ್ತಾ ಇದೆ. ಕುತ್ತಿಗೆ ಪ್ರಾಬ್ಲಮ್ ಇರೋರಿಗೆ ಇದು ಒಳ್ಳೆಯದು. ಲೋವರ್ ಇನ್ಹೇಲ್ ಎಲ್ಲರೂ ಅದರಿಂದ ಕೂತಲ್ಲೇ ಮಾಡೋಣ. ಎಲ್ರಿಗೂ ಇನ್ನೊಂದ್ಸಲ ನೀವು ಇನ್ನೊಂದ್ಸಲ ಮಾಡ್ಬಿಟ್ಟು ಕೆಳಗಡೆ ಹೋಗಿ. ಎಲ್ಲರೂ ಈ ಸ್ಟ್ರೈಟನ್ ಕಾಲನ್ನ ಮುಂದೆ ಮಾಡಿ. ನಿಮ್ಮ ಕಾಲನ್ನ ಬಲಗಾಲನ್ನ ಮಡಚಿ, ಬಲಗಾಲನ್ನ ಮಡಚಿ ಇದ್ದೀರಾ. ಎಡಗಾಲ ಮುಂದೆ ಇದೆ, ಎಡಗೈ ಹಿಂದಕ್ಕೆ ಇಟ್ಕೊಳ್ಳಿ. ನಿಮ್ಗೆ ಹೇಗೆ ಅನ್ಸುತ್ತೆ? ಯು ಫೀಲ್ ಗುಡ್? ಓಕೆ, ಅಲ್ಲೋ ಕೂತ್ಕೊಟ್ಟು ನಿಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಮನೆಯವ್ರಿಗೆ ಹೇಳ್ಕೊಳ್ಳಿ. ಇದನ್ನ ಬಲಗೈನ ಎಡ ಮಂಡಿ ಮೇಲೆ, ಆಮೇಲೆ ಎಡ ಭುಜನ ಹಿಂದಕ್ಕೆ ತಳ್ಳಿ, ಎಡ ಭುಜ ಹಿಂದಕ್ಕೆ ತಳ್ಳಿ, ಎಡ ಭುಜ ಹಿಂದಕ್ಕೆ ತಳ್ಳಿ. ನಿಮ್ಮ ಬಲ ಭುಜ ಎಡ ಭುಜಕ್ಕಿಂತ ಮುಂದೆ ಹೋಗ್ಬೇಕು. ಈ ಭುಜ ಇದಕ್ಕಿಂತ ಮುಂದೆ ಇರಬೇಕು. ತಿರುಗಿ ಈ ಭುಜ ಇದಕ್ಕಿಂತ ಮುಂದೆ ಇರಬೇಕು. ತಿರುಗಿ ಅದು ಫೀಲ್ ದ ಸ್ಟ್ರೆಚ್ ಇನ್ ದ ಶೋಲ್ಡರ್ ಬ್ಲೇಡ್. ನಿಮ್ಮ ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಇದು ಒಳ್ಳೆಯದೇ. ಈ ಭುಜ ಇದಕ್ಕಿಂತ ಮುಂದೆ ಬರಬೇಕು. ಫೀಲ್ ದ ಸ್ಟ್ರೆಚ್, ತಿರುಗಿ ಅದು ಫೀಲ್ ದ ಸ್ಟ್ರೆಚ್. ಸೊಂಟ ನೋವಿರೋರಿಗೆ, ಲೋವರ್ ಬ್ಯಾಕ್ ಬೊಜ್ಜು ಇರೋರಿಗೆ, ನಿಮ್ದು ಎಡಗಾಲ ಬಲಗೈ ಎಡ ಮಂಡಿ ಮೇಲೆ ಇಟ್ಕೊಳ್ಳಿ. ಈಗ ಫ್ರಂಟ್ ಶೋಲ್ಡರ್ ಬ್ಯಾಕ್ ಶೋಲ್ಡರ್ ಗಿಂತ ತಿರುಗಿಸಿ. ಫೀಲ್ ದ ಸ್ಟ್ರೆಚ್, ಪುಷ್ ಇಟ್, ಫೀಲ್ ದ ಸ್ಟ್ರೆಚ್. ಮಾಡೋದ್ರಿಂದ ಇದಕ್ಕೆ ಸೊಂಟ ನೋವು ಬರಲ್ಲ. ಇದು ಬೊಜ್ಜು ಕರಗಿಸೋದಕ್ಕೆ, ಡಯಾಬಿಟಿಕ್ ಇದ್ದವರಿಗೆ ಒಳ್ಳೆಯದು. ತಿರುಗಿಸಿ, ತಿರುಗಿಸಿ, ಫೀಲ್ ದ ಟ್ವಿಸ್ಟ್. ಬೆನ್ನು ಸಮಸ್ಯೆ ತುಂಬ ಇದೆ. ಸಾಫ್ಟ್ವೇರ್ ಇರ್ಬೋದು, ಮತ್ತು ಬೇರೆ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋರು ಭಾರಿ ಸಮಸ್ಯೆ. ಇದರಲ್ಲಿ ವರ್ಲ್ಡಲ್ಲಿ ಮೋರ್ ದ್ಯಾನ್ 50% ಪಾಪ್ಯುಲೇಷನ್ ಬೆನ್ನೋವು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಮೋರ್ ದ್ಯಾನ್ 50% ವರ್ಲ್ಡಲ್ಲಿ, ಗ್ಲೋಬಲ್. ಇದು ಮಾಡಿ ಇದರಲ್ಲಿ ನಮಗೆ ಹಿತ ಆಗತ್ತೆ. ಓಕೆ, ನಮ್ಮದು ಅನುಷ್ಠಾನ ನಾನು ಹೇಳ್ತಾರ, ಅನುಷ್ಠಾನ ಏನೇ ಇದ್ದರೂ ನಾನು ಆರೋಗ್ಯ ಇದ್ದರೆ ಅನುಷ್ಠಾನ ಮಾಡುವುದು. ಆರೋಗ್ಯ, ಗೆಟ್ಟಿಂಗ್ ದ ಆರೋಗ್ಯ ಇಸ್ ದ ಪ್ರೈಮ್. ಇದು ಮಾಡಿಕೊಂಡು ಆಮೇಲೆ ವಾಟ್ ಎವರ್ ಅನುಷ್ಠಾನ ಡು ಎವ್ರಿ ಡೇ ಸ್ಪೆಂಡ್. ನಮ್ಮದು ಬೆನ್ನಿದಾಯ್ತು, ಬೆನ್ನಿನ ಸಮಸ್ಯೆಗೆ ಇದು ಮಾಡಿದ್ವಿ. ಇನ್ನು ಪಾದನ ಇಟ್ಕೊಳ್ಳಿದ್ದು, ಎರಡು ಕೈಗಳನ್ನು ಮೇಲೆ ಎತ್ತಿ. ರೇಸ್ ಯುವರ್ ಹ್ಯಾಂಡ್ಸ್ ಓವರ್ ಯುವರ್ ಹೆಡ್. ಎತ್ತಿ, ಎಲ್ಬೋ ಸ್ಟ್ರೈಟ್. ಮೇಲೆ ನೋಡಿ, ಮೇಲೆ ನೋಡಿ, ಮೇಲೆ ನೋಡಿ, ಇನ್ನು ಮೇಲೆ ನೋಡಿ. ಇನ್ನೊಂದು ಬೊಜ್ಜು ಬೆನ್ನು ಹಿಂದ್ಗಡೆ ಎಲ್ಲ ಅಕ್ಯುಮುಲೇಟ್ ಆಗತ್ತೆ. ಬೊಜ್ಜು ಕರಗಿಸ್ಲಿಕ್ಕೆ ಭಾರಿ ಒಳ್ಳೆಯದು. ಕೈಯಿಂದ ಮಾಡಿ. ಫೀಲ್ ದ ಸ್ಟ್ರೆಚ್ ಇನ್ ದ ಶೋಲ್ಡರ್ ರೀಜನ್. ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಮೇಲೆ, ಇನ್ನು ಮೇಲೆ. ಲುಕ್ ಅಪ್. ಎಕ್ಸೇಲ್. ಸ್ಪೈನ್ ಎಲ್ಲ ಎಲಾಂಗೇಟ್ ಆಗತ್ತೆ. ಸ್ಪೈನ್ ಎಲ್ಲ ಎಲಾಂಗೇಟ್ ಆಗತ್ತೆ. ಇದು ಇನ್ ಒನ್ ಮೋರ್ ಟೈಮ್. ಅಪ್. Down. Long inhale, longer exhale. Long inhale, longer exhale. Long inhale. ಇನ್ನು ಕಾಲನ್ನ ಮಡಚಿ. ಯು ಬೆಂಡ್ ಯುವರ್ ನೀಸ್. ನೋಡಿ, ಕೂತ್ಕೊಳ್ಳೋಕ್ಕಾಗತ್ತೆ ನೋಡಿ. ಇದರದ್ದು ನಿಮ್ಮ ಪಾದ ನೀವೊಂದು ಗ್ಲಾಸ್ ಟೇಬಲ್ ಮೇಲೆ ಹೀಗೆ ಕೂತ್ರೆ, ಕೆಳಗಡೆಯಿಂದ ಒಂದು ಫೋಟೋ ತೆಗೆದ್ರೆ ಆ ನರ್ವ್ ಎಂಡಿಂಗ್ಸ್, ಹೆಲ್ತಿ ನರ್ವ್ ಎಂಡಿಂಗ್ಸ್ ಪಾದದಲ್ಲಿ ಹೇಗಿರಬೇಕಂದ್ರೆ, ಮೇಲಿಂದ ಬಂದು ಕೆಳಗಡೆ
ಫ್ಲವರ್ ಪಾಟ್ ಥರ ಓಪನ್ ಆಗಬೇಕು. ಹೆಲ್ತಿ ಫೀಟ್. ಡಯಾಬಿಟಿಕ್ ಇದ್ದವ್ರಿಗೆ ಆ ಫ್ಲವರ್ ಪಾಟ್ ಎಫೆಕ್ಟ್ ಇರಲ್ಲ, ಅದು ಹೀಗೆ ಬಂದ್ಬಿಟ್ಟು ಹೀಗೆ ಹೋಗತ್ತೆ. ಅದಕ್ಕೆ ನೀವು ಡಯಾಬಿಟಿಕ್ ಇದ್ದವರು ಡಾಕ್ಟ್ರ್ ಹತ್ರ ಹೋದರೆ ಇಲ್ಲಿ ಗೊತ್ತಾಗತ್ತಾ ಅಂತ ಚೆಕ್ ಮಾಡ್ತಾರೆ. ಇದು ಮಾಡೋದ್ರಲ್ಲಿ ನರ್ವ್ ಎಂಡಿಂಗ್ಸ್ ಚೆನ್ನಾಗಾಗತ್ತೆ. ಸ್ವಲ್ಪ ನೋಡಿ, ನಡೀರಿ ಇಲ್ಲೇ. ಮಲಬದ್ಧತೆ ತೊಂದರೆ ಇದ್ದವರಿಗೆ, ಪಾದದಲ್ಲಿ ರಕ್ತ ಸಂಚಾಲನೆ ಸರಿ ಇಲ್ಲದವ್ರಿಗೆ ಇದು ನಡೀರಿ. ಅದು ಹ್ಯಾಂಡ್ ಬ್ಯಾಕ್, ವಾಪಸ್ ಕೂತ್ಕೊಳ್ಳಿ. ನಿಮ್ಮ ಮನೆ ಕೆಲಸ ಮಾಡಲಿಕ್ಕೆ, ಮನೆ ಸಾರ್ಸಕ್ಕೆ ಬರ್ತಾರೆ ಕೆಲಸದವರು. ಅವರು ಬಂದ್ಬಿಟ್ಟು ಆರಾಮಾಗಿ ಹಾಡ್ಕೊಂಡು ನೆಲ ಗುಡಿಸ್ತಾರೆ. ಈ ಮನೆ ಓನರ್ ಅವ್ರ ಮಂಡಿ ಮಡ್ಸಲ್ಲ. ಅಲ್ಲಿ ಮಾಡು ನನ್ನ ಮಂಡಿನು. ಅವರು ನೀವು ದುಡ್ಡು ಕೊಟ್ಬಿಟ್ಟು ಅವ್ರು ಆರಾಮಾಗಿ ಅವ್ರ ಆರೋಗ್ಯ ಕಾಪಾಡೋಕ್ಕೆ ನಾವು ದುಡ್ಡು ಕೊಡ್ತಾ ಇದ್ದೀವಿ. ಹೆಲ್ತ್ ಕೇರ್ ನಾವು ಮಾಡಲ್ಲ. ನಿಮ್ಮ ಮನೆ ನೀವೇ ಸ್ವಲ್ಪ ಜಾಗ ದಿನ ಸಾರಿಸಿ. ದಟ್ ಈಸ್ ಎ ಡ್ಯೂಯಲ್ ಪರ್ಪಸ್. ಕ್ಲೀನು ಆಗುತ್ತೆ, ಮಂಡಿಗೂ ಒಳ್ಳೆಯದು, ನಿಮ್ಮ ಪಾದಕ್ಕೆ ಒಳ್ಳೆಯದು. ಸ್ವಲ್ಪ ಜಾಗ ನೀವು ಮಾಡಿ ಅದನ್ನು. ಓಕೆ, ಇದರಲ್ಲಿ ಅಲ್ಲಿ ಮಾಡು ಹೇಳೋ ಬದಲು ಸ್ವಲ್ಪ ನೀವು ಸ್ವಲ್ಪ ಮಾಡಿ. ಓಕೆ, ಲಾಂಗ್ ಇನ್ಹೇಲ್ ಆ್ಯಂಡ್ ಲಾಂಗರ್ ಎಕ್ಸೇಲ್, ಲಾಂಗ್ ಇನ್ಹೇಲ್, ಲಾಂಗರ್ ಎಕ್ಸೇಲ್. ಇನ್ನು ಶಶಂಕಾಸನ ಬನ್ನಿ. ಶಶಂಕಾಸನ. ಎಡಗೈ ಹೊಟ್ಟೆ ಮೇಲೆ, ಬಲಗೈ ಹೊಟ್ಟೆನ ಒಳಗೆ ಹೇಳ್ಕೊಳ್ಳಿ. ಇನ್ನು ಒಳಗೆ ಹೇಳ್ಕೊಳ್ಳಿ. ಎಕ್ಸೇಲ್, ಮುಂದೆ ಬಾಗಿ ನಿಮ್ಮ ಹಣೆ ನೆಲದ ಹತ್ರ ಬರುತ್ತಾ ನೋಡಿ. ಇನ್ಹೇಲ್. ಹೊಟ್ಟೆ ಸಮಸ್ಯೆ ಹೊಟ್ಟೆನ ಇಸ್ ಕಾಲ್ಡ್ ಎ ಸೆಕೆಂಡ್ರಿ ಬ್ರೈನ್. ಇದು ಚೆನ್ನಾಗಿತ್ತು ಅಂದರೆ ಇದು ಚೆನ್ನಾಗಿರುತ್ತೆ. ಹೊಟ್ಟೆನ ಚೆನ್ನಾಗಿ, ಮೋಸ್ಟ್ ಆಫ್ ದ ಡಿಸೀಸಸ್ have an origin in stomach. ಒಂದು ಹೊಟ್ಟೆ ಸರಿ ಇಲ್ಲ, ಜಠರಾಗ್ನಿ ಕಮ್ಮಿ ಆಯಿತು ಅಂದರೆ ತುಂಬ ರೋಗಗಳ ಲಕ್ಷಣಗಳು, ಜಠರಾಗ್ನಿ ಕಮ್ಮಿ ಆಯಿತು ಅಂದರೆ ರೋಗದ ಲಕ್ಷಣಗಳು ಜಾಸ್ತಿ ಆಗುತ್ತೆ. ಟು ಕೀಪ್ ಯುವರ್ ಸೆಲ್ಫ್ ಹೆಲ್ತಿ ಇದನ್ನು ಮಾಡಿ ದಿನಾಲು ಇದನ್ನು ಮಾಡಿ. ಅದನ್ನು ಮಂಡೂಕಾಸನ ಅಂತ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್ ಮಾಡಿ. ಅದನ್ನು inhale, exhale, inhale, exhale, inhale, exhale, inhale, long inhale and longer exhale, long inhale, longer exhale. ಮಂಡಿ ಮೇಲೆ ಬನ್ನಿ. Chin and collarbone together. ಬೆನ್ನನ್ನ ಇನ್ನು ಮೇಲೆ ತಳ್ಳಿ. ಮಾರ್ಜರಾಸನ. ಇನ್ಹೇಲ್, ಬೆನ್ನನ್ನು ಒಳಗೆ ತಳ್ಳಿ, ಮೇಲೆ ನೋಡಿ. ಎಕ್ಸೇಲ್, ಪುಷ್ ಯುವರ್ ಸ್ಪೈನ್ ಅಪ್. ಇನ್ಹೇಲ್, ಮೇಲೆ ನೋಡಿ, ಬೆನ್ನನ್ನು ಒಳಗಡೆ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್. ಆ್ಯಂಡ್ ಹಾಗೆ ಶಶಂಕಾಸನಕ್ಕೆ ಬನ್ನಿ. ಶಶಂಕಾಸನ. ಶಶಂಕಾಸನ ಮಾಡೋದರಲ್ಲಿ ಕಾಮ್ಸ್ ದ ಮೈಂಡ್. ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ, ಡಲ್ ಮೈಂಡ್ ಇರೋರಿಗೆ ಇದು ಒಳ್ಳೆಯದು. ಮೆದುಳಿಗೆ ರಕ್ತ ಸಂಚಾಲನೆ ಚೆನ್ನಾಗಾಗತ್ತೆ. ಶಶಂಕಾಸನ. Inhale up and back. ನಿಂತ್ಕೊಳ್ಳಿ ಎಲ್ಲ. ಈಗ ಸುಮಾರು 13-14 ನಿಮಿಷ ಆದರೂ ನಾನು ರಿಪೀಟ್ ಮಾಡಿದ್ದೆ. ನೀವೇ ಮಾಡ್ತಾ ಇದ್ದರೆ ಬರೀ 5 ನಿಮಿಷದಲ್ಲಿ ಮುಗಿಯುತ್ತೆ ಇಷ್ಟು ಮಾಡಿದ್ದು. ಮತ್ತು ಇದರಲ್ಲಿ ನಿಮ್ಮ ಹಿಮ್ಮಡಿ ಮೇಲೆ ಎತ್ತಿ, ಕೆಳಗಡೆ ಅಪ್ 3
4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 44, 47, 48, 52, ಇದು ಕಾಲಿನ ಇದರಲ್ಲಿ ಹಿಯರ್ ಇಟ್ ಇಸ್ ದ ಸೋಲಿಯಸ್ ಹಾರ್ಟ್ ಅಂತ ಹೇಳ್ತಾರೆ. ದ ಸೆಕೆಂಡ್ರಿ ಹಾರ್ಟ್ ಇಲ್ಲಿ ಇಟ್ಟರೆ ಪಲ್ಸ್ ಗೊತ್ತಾಗತ್ತೆ. ಇದು ಮಾಡೋದ್ರಲ್ಲಿ ನಿಮ್ಮ ಹೃದಯ ಗಟ್ಟಿಯಾಗತ್ತೆ. ನಿಮ್ಮ ಹಾರ್ಟ್ ಕಂಡೀಷನ್ ಇದ್ದವ್ರಿಗೆ ಡಾಕ್ಟರ್ ಹೇಳ್ತಾರೆ ಮಲಗಬೇಕಾದ್ರೆ ಕಾಲನ್ನ ಮೇಲೆ ಎತ್ತಿಬಿಟ್ಟು ಮಲ್ಕೊಳ್ಳಿ ಅಂತ, ಸ್ವಲ್ಪ ಕಂಪ್ರೆಷನ್ ಬ್ಯಾಂಡ್ ಹಾಕೊಂಡು ಮಲ್ಕೊಳ್ಳಿ ಅಂತ. ಇದು ಮಾಡೋದ್ರಲ್ಲಿ ನಮ್ಮ ಹಾರ್ಟ್ ಕಂಡೀಷನ್ ಇದ್ದವ್ರಿಗೆ ರಕ್ತ ಕೆಳಗೆ ಹೋಗತ್ತೆ, ಮೇಲೆ ಬರೋದು ಪ್ರಾಬ್ಲಮ್. ಹಾರ್ಟಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಇದು ಮಾಡೋದ್ರಲ್ಲಿ ಈಗ ಮಾಡಿದ್ರಲ್ಲಿ ಇದರಲ್ಲಿ ಹಾರ್ಟ್ ಮೇಲೆ ತಳ್ಳತ್ತೆ. ಇಟ್ ರೆಡ್ಯೂಸಸ್ ದ ಲೋಡ್ ಆನ್ ದ ಹಾರ್ಟ್. ನಿಮ್ಮ ಹೃದಯ ತೊಂದರೆ ಇದ್ದವರಿಗೆ ಇಟ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಗುಡ್ ಕಾರ್ಡಿಯಾಲಜಿ. ಇದನ್ನು ಟೈಮ್ ಇಲ್ಲ ಅಂತಲ್ಲ, ಇದು ಬೇಕಾದರೆ ನಿಮ್ಮ ಕಿಚನಲ್ಲಿ ಅಡುಗೆ ಮಾಡ್ತಾನೆ ನೀವು ಮಾಡ್ಕೊಳ್ಬೋದು. ಇದು ದಟ್ ಟೈಮನ್ನು ಯು ಕ್ಯಾನ್ ಇನ್ಕಾರ್ಪೊರೇಟ್ ದ ಟೈಮ್ ಫಾರ್ ಯುವರ್ ಗುಡ್ ಹಾರ್ಟ್. ಇದು ಕೊರೋನಾ ಬಂದಮೇಲೆ ತುಂಬ ಜನಕ್ಕೆ ಹಾರ್ಟ್ ಕಂಡೀಷನ್ ಎಲ್ಲ ಬರ್ತಾ ಇದೆ ಅಂತ. ದಟ್ ಯು ಡೂ ದಿಸ್ ಒನ್. ಮಾಡ್ತಾ ಇದ್ದಾಗೆ ನಿಮ್ಮ ನೋಡಿರ್ಬೋದು ಇಲ್ಲಿ ಕಾಫ್ ಮಸಾಲೆ ಎಲ್ಲ ಬಿಸಿ ಬಿಸಿ ಆಗುತ್ತೆ. ಬಿಸಿ ಆದಾಗ ರಕ್ತ ಬಿಸಿ ಆದಾಗ ವಿಸ್ಕಾಸಿಟಿ ಕಮ್ಮಿ ಆಗತ್ತೆ, ತಿನ್ನಾಗತ್ತೆ. ನೀವು ಬ್ಲಡ್ ತಿನ್ನರ್ ಆಸ್ಪಿರಿನ್ ತೊಗೊಳ್ಬೇಕಾಗಿಲ್ಲ. ತಿನ್ನಾದಾಗ ಸಂಚಾಲನೆ ಚೆನ್ನಾಗಾಗತ್ತೆ. ಕೆಲವರು ಯಾರು ಆರ್ಥರೈಟಿಕ್ ಕಂಡೀಷನ್ ಯಾಕಾಗತ್ತೆ ಅಂದರೆ ರಕ್ತ ಸ್ವಲ್ಪ ಗಟ್ಟಿಯಾಗಿದೆ, ಸರಿ ಹೋಗ್ತಾ ಇಲ್ಲ. ತಿನ್ನಾದಾಗ ಆರ್ಥರೈಟಿಕ್ ಕಂಡೀಷನ್ ಇದ್ದವ್ರಿಗೂ ಅನುಕೂಲ ಇದೆ. ಇದು ಮಾಡೋದ್ರಲ್ಲಿ ಆರ್ಥರೈಟಿಕ್ ಕಂಡೀಷನ್, ಹಾರ್ಟ್ ಕಂಡೀಷನ್ ಇದ್ದವ್ರಿಗೂ ಇದನ್ನು ಮಾಡಿ, ಅದನ್ನು ಫಾರ್ ಹೆಲ್ತಿ ಹಾರ್ಟ್. ಓಕೆ, ಅದನ್ನು ಲಾಂಗ್ ಇನ್ಹೇಲ್ ಆ್ಯಂಡ್ ಲಾಂಗರ್ ಎಕ್ಸೇಲ್, ಲಾಂಗ್ ಇನ್ಹೇಲ್ ಆ್ಯಂಡ್ ಲಾಂಗರ್ ಎಕ್ಸೇಲ್. ನಿಮ್ಮ ಬಲಗಾಲನ್ನ ಮಡಚಿ, ಬೇಕಾದರೆ ಗೋಡೆ ಹತ್ರ ಸಪೋರ್ಟ್ ತಗೊಳ್ಳಿ. ನಿಮ್ಮ ಹಿಮ್ಮಾಡಿ ನಾಭಿಗೆ ಬರುತ್ತೆ ನೋಡಿ, ಹಿಮ್ಮಾಡಿ ನಾಭಿಗೆ ಹಿಮ್ಮಾಡಿ ಬೇಕಾದ್ರೆ ಗೋಡೆಗೆ ಹೊರ್ಕೊಳ್ಬೇಕಾರೆ ಹಿಮ್ಮಾಡಿ. ಈಗ ಮಂಡಿಯಿಂದ ನೆಲಕ್ಕೆ ಬರುತ್ತೆ ನೋಡಿ. ಇದು ಮಂಡಿ ನೋವು ತುಂಬ ಜನಕ್ಕೆ ಪ್ರಾಬ್ಲಮ್. ಇನ್ನು ವೆಂಕಟೇಶ್, ಮಂಡಿ ನೆಲಕ್ಕೆ ಪಾಯಿಂಟಿಂಗ್ ಡೌನ್, ಇನ್ನು ಕೆಳಗೆ ಹೋಗ್ಬೇಕು, ಇನ್ನು ಕೆಳಗಡೆ. ನಿಮ್ಮ ಹಿಪ್ ಓಪನ್ ಆಗತ್ತೆ. ಇನ್ನು ಹಿಂದೆ ಕಾಲಿಗೆ ಬಲ ಬರುತ್ತೆ. ಈ ಕಾಲು ಬಲಗಾಲ ಕೆಳಗಡೆ ಇತ್ತು ಅಂದರೆ ಇಟ್ ಆಕ್ಟಿವೇಟ್ಸ್ ಯುವರ್ ಲೆಫ್ಟ್ ಬ್ರೈನ್. ಎಡಗಾಲು ಕೆಳಗಡೆ ಬಂತು ಅಂದರೆ ಇಟ್ ಆಕ್ಟಿವೇಟ್ಸ್ ಯುವರ್ ರೈಟ್ ಬ್ರೈನ್. ಬ್ರೈನ್ ಡೆವಲಪ್ಮೆಂಟ್ಗೂ ಚೆನ್ನಾಗಿರುತ್ತೆ. ಇನ್ನೊಂದು ಕಾಲು ಮಾಡಿ, ಇನ್ನೊಂದು ಕಾಲು ಅಪ್. ನಿಮ್ಮ ಇಲ್ಲಿ ಹಿಮ್ಮಡಿ ಕೆಳಗಡೆ. ಇಲ್ಲೊಬ್ರು ಪ್ರಶ್ನೆ ಕೇಳಿದ್ರು, ಪರ್ಫೆಕ್ಟ್ ಪೋಸ್ಚರ್ ಬೇಕಾ ಅಥವಾ ಪ್ರಯತ್ನ ಸಾಕಾ ಅಂತ. ಪ್ರಯತ್ನ ಮಾಡ್ತಾ ಯು ಗೆಟ್ ದ ಪರ್ಫೆಕ್ಷನ್. ಓಕೆ, ಸ್ವಲ್ಪ ಇನಿಷಿಯಲಿ ಕಷ್ಟ ಆಗ್ಬೋದು, ಬಿಡಬಾರ್ದು. ನನಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ 30 ವರ್ಷ, ಈಗಲೇ ಆಗಲ್ಲ, ಹಾಗೆ ಬಿಟ್ಟರೆ ಥಿಂಗ್ಸ್ ವೋಂಟ್ ಗೆಟ್ ಎನಿ ಬೆಟರ್. ಸ್ಲೋಲಿ ಪ್ರಾಕ್ಟೀಸ್ ಯು ವಿಲ್ ಗೆಟ್ ಸಿದ್ಧಿ. ಓಕೆ, ಅದು ಮಾಡ್ತಾ ಬರಲ್ಲ ಅಂತ ಬಿಡೋದಲ್ಲ. ಯು ಕ್ಯಾನ್. ಇದು ಮಂಡಿಗಾಯಿತು, ನಿಮ್ಮದು ಪೆಲ್ವಿಕ್ ರೀಜನ್ಗಾಯಿತು, ನಮ್ಮ ಹಾರ್ಟ್ಗಾಯಿತು, ನಮ್ಮ ಆರ್ಥರೈಟಿಕ್ ಕಂಡೀಷನ್ಗಾಯಿತು, ನಮ್ಮದು ಸೊಂಟಕ್ಕಾಯಿತು ಇವತ್ತು ಮಾಡಿದ್ದು. ಮತ್ತು ಪಾದ ಸ್ವಲ್ಪ ಅಗಲ ಇಟ್ಕೊಳ್ಳಿ, ಬಲಗೈ ಮೇಲೆ. ಎಕ್ಸೇಲ್, ಲೀನ್ ಆನ್ ದ ಸೈಡ್. ಮೇಲೆ ನೋಡಿ, ಹಸ್ತನ ಇನ್ನೂ ಕೆಳಗಡೆ ಬರಕ್ಕಾಗತ್ತೆ ನೋಡಿ. ಇಡೀ ಸೈಡ್ ಮಸಲ್ಸ್ ಎಲ್ಲ ಎನರ್ಜೈಸ್ ಆಗತ್ತೆ, ಸೈಡ್ ಬೊಜ್ಜು ಕರಗತ್ತೆ. ಮೇಲೆ ಹಸ್ತ ನೋಡಿ,
ವೆಂಕಟೇಶ್ ಕೈನ ಇನ್ನು ಹಿಂದಕ್ಕೆ ತಗೊಂಡೋಗ್ಬೇಕು, ಇನ್ನು ಫೀಲ್ ದ ಸ್ಟ್ರೆಚ್. ಇನ್ಹೇಲ್ ಅಪ್. ಇದು ಬೆನ್ನಿಗೆ ಫ್ಲೆಕ್ಸಿಬಿಲಿಟಿ, ಬೆನ್ನು ಹುರಿಗೆ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಅಗೇನ್ ಇನ್ನೊಂದು ಕೈಯಲ್ಲಿ ಎಕ್ಸೇಲ್, ಇನ್ಹೇಲ್. ಒನ್ ಮೋರ್ ಟೈಮ್. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಬ್ಯಾಕ್. ಕೂತ್ಕೊಳ್ಳಿ. ಪ್ರಾಣಾಯಾಮ ಮತ್ತೆ ಕೂತ್ಕೊಳ್ಬೇಕಾದ್ರೆ ಬೆನ್ನು ಯಾವಾಗಲೂ ಬೆನ್ನು, ಕುತ್ತಿಗೆ ಮತ್ತು ತಲೆ ನೇರ ಇರಬೇಕು. ಓಕೆ, ಸಮಮುಖ, ಯಶಿರೋ, ಗ್ರೀವಂ ಆ ಥರ ಬೆನ್ನೇರ, ಯಾವುದು ಕಂಫರ್ಟಬಲ್. ಮತ್ತು ಇದರಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಪಾರ್ಕಿನ್ಸನ್ಸ್ ಪ್ರಾಬ್ಲಮ್, ನ್ಯೂರೋಲಾಜಿಕಲ್ ಕಂಡೀಷನ್ ಪ್ರಾಬ್ಲಮ್, ಅಥವಾ ಕೆಲವರಿಗೆ ಸ್ಟ್ರೋಕ್ ಆಯಿತು, ಅವ್ರಿಗೂ ಇದು ಭಾಳ ಒಳ್ಳೆಯದಿದು. ಮತ್ತು ಬಿ ಪಿ ಪ್ರಾಬ್ಲಮ್ ಇದೆ, ಅದು ಅವ್ರಿಗೂ ಒಳ್ಳೆಯದಿದು. ಬೆಂಡ್ ಯುವರ್ ರೈಟ್ ಫೋರ್ ಫಿಂಗರ್, ಮಿಡಲ್ ಫಿಂಗರ್ ಇದೆರಡನ್ನು. ಮತ್ತು ನಿಮ್ಮ ಇದರಲ್ಲಿ ಅಂಗುಷ್ಟ ಮತ್ತು ಅನಾಮಿಕ ಇದರಲ್ಲಿ ಎರಡರಲ್ಲಿ ಯೂಸ್ ಮಾಡೋದು. ಬರೀ ಬಲ ಮೂಗನ್ನು ಮುಚ್ಚಿ ಕಂಪ್ಲೀಟ್ ಎಕ್ಸೇಲ್ ಥ್ರೂ ಲೆಫ್ಟ್. ಇನ್ಹೇಲ್. ಎಡ ಮೂಗನ್ನು ಮುಚ್ಚಿ ಬಲ ಮೂಗಿಂದ ಬಿಡಿ. ಇನ್ಹೇಲ್ ಥ್ರೂ ರೈಟ್. ಎಕ್ಸೇಲ್ ಥ್ರೂ ಲೆಫ್ಟ್. Inhale through left, exhale through right. Inhale through right, exhale through left. ಇದನ್ನು ಕಾಲು ಗಂಟೆ 20 ನಿಮಿಷ ಇವನ್ ಆಫೀಸಲ್ಲಿ ಇಲ್ಲಿ ಫ್ರೀ ಇದ್ದಾಗಲೂ ಯಾವ ಟೈಮಲ್ಲೂ ನೀವು ಮಾಡ್ಬೋದು ಇದರಲ್ಲಿ ಫ್ರೀ ಇದ್ದಾಗ. ಮತ್ತು ಇನ್ನೊಂದು, ಈಗ ತುಂಬ ಸೆಕೆ ಇದೆ, ಟು ಕೂಲ್ ಡೌನ್ ಹಲ್ಲನ್ನು ಕಚ್ಚಿ ಹಲ್ಲನ್ನು ಗಾಳಿನ ಎಳ್ಕೊಳ್ಳಿ. ನೋಡಿ, ಬಾಯೆಲ್ಲ ತಂಪಾಗತ್ತೆ. ಬಾಯಿನ ಮುಚ್ಚಿ ಮೂಗಿನಿಂದ ಉಸಿರು ಹೊರಗಡೆ ಹಾಕಿ. ಶೀತಕಾರಿ ಪ್ರಾಣಾಯಾಮ. ಅಗೇನ್ exhale through your nostrils. Again exhale. ತುಂಬ ಬಿಸಿಲಿದ್ರೆ, ನಿಮಗೆ ಸೆಕೆ ಇದ್ದರೆ ನಿದ್ದೆ ಬರಲ್ಲ. ಇದು ಮಾಡ್ತಾ ಇದ್ದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಎಗೇನ್ ಆ್ಯಂಡ್ ಬ್ಯಾಕ್. ಕಪಾಲಭಾತಿ ಮಾಡೋಣ. ಬಲ ಮೂಗನ್ನು ಮುಚ್ಚಿ, ಬರೀ ಎಡ ಮೂಗಲ್ಲಿ ಕಪಾಲಭಾತಿ ಮಾಡೋದು. ಆಲ್ ಯು ಆರ್ ಡೂಯಿಂಗ್ ಪುಷಿಂಗ್ ದ ಏರ್ ಔಟ್ ಥ್ರೂ ಲೆಫ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಎಡ ಮೂಗನ್ನು ಮುಚ್ಚಿ. 1 2 3 4 5 6 7 8 9 10 11 12 13 14 15 16 17 18 19 20. ಎರಡು ಕೈನ ಕೆಳಗಡೆ ಇಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಎರಡು ಕಣ್ಣನ್ನು ಇದರಲ್ಲಿ 4 ಫಿಂಗರ್ ಆನ್ ದ ಕಣ್ಣು, ಇದರಲ್ಲಿ ಸಣ್ಣ ಬೆರಳು ಮತ್ತು ಉಂಗುರದ ಬೆರಳು ತುಟಿ ಆಚೆ ಈಚೆ. ನಿಮ್ಮ ಅಂಗುಷ್ಟ ಇಂದ ಕಿವಿನ ಮುಚ್ಚಿ ಮಕಾರ ಮಾಡೋಣ. ಷಣ್ಮುಖಿ ಮುದ್ರ.
ಎರಡು ಕೈಗಳನ್ನು ಕೆಳಗಡೆ ಇಡಿ, ಚಿನ್ ಮುದ್ರದಲ್ಲಿ. ಥಂಬ್ ಆ್ಯಂಡ್ ಇಂಡೆಕ್ಸ್ ಫಿಂಗರ್ ಟುಗೆದರ್. ಬೆನ್ನು, ಕುತ್ತಿಗೆ, ತಲೆ ನೇರ, ತುಟಿಯಲ್ಲಿ ತಿಳಿಯಾದ ನಗು. ಒಳಗಡೆ ಇಳಿಯೋದು. ಡಿಸ್ಕವರಿಂಗ್ ಯುವರ್ ಸೆಲ್ಫ್ ಈಸ್ ದ ಗ್ರೇಟೆಸ್ಟ್ ಹ್ಯಾಪಿನೆಸ್. ನಾವು ಹೊರಗಡೆ ಬರೀ ನಾವು ಅವ್ರನ್ನ ತಿಳಿಬೇಕು, ಇವ್ರನ್ನ ಮೀಟ್ ಮಾಡಬೇಕು ಅಂತ ಅದರಲ್ಲೇ ಹೋಗ್ತೀವಿ. ವಿ ಹಾರ್ಡ್ಲಿ ಸ್ಪೆಂಡ್ ಟೈಮ್ ಟು ನೋ ಅವರ್ ಸೆಲ್ಫ್ಸ್. ಒಳಗಡೆ ಇಳಿಯಿರಿ, ನಿಮ್ಮ ಒಳಗಿನ ಪ್ರಪಂಚ ಅದ್ಭುತವಾಗಿದೆ. ಯು ಸ್ಟ್ರೆಂಥನ್ ಯುವರ್ ರೂಟ್ಸ್, ಗೋ ವಿನ್. ನಿಮ್ಮ ಒಳಗಡೆ ಇಳಿದು ಆ ಬೇರು ಗಟ್ಟಿ ಮಾಡಿದ್ರೆ ಹೆಮ್ಮರವಾಗಿ ಬೆಳೀತೀರ. ನಿಮ್ಮ ವಿಕಾಸ ಒಳಗಡೆ ವಿಕಾಸ ಆದಾಗ ಹೆಮ್ಮರ ಥರ. ಹೆಮ್ಮರ ಬಿಸಿಲಿಗಾಲದಲ್ಲಿ ಎಷ್ಟೋ ಜನಗಳು ಮರದ ಕೆಳಗಡೆ ವಿಶ್ರಾಂತಿಗೆ ಬರ್ತಾರೆ. ಹಾಗೆ ನೀವು ಹೆಮ್ಮರವಾಗಿ ಬೆಳೆದ್ರೆ ಎಷ್ಟೋ ಜನ ಜೀವನದ ಜಂಜಾಟಲ್ಲಿ ಸಿಕ್ಕಿ ಟು ಫೈಂಡ್ ಸೊಲೇಸ್, ಶಾಂತಿಗೋಸ್ಕರ ನಿಮ್ಮ ಹತ್ರ ಬಂದು ಆ ಅನುಭವವನ್ನು ಪಡಿತಾರೆ. ಅದಕ್ಕೋಸ್ಕರ ದಿನಾಲು ಇಳಿರಿ. ಕನೆಕ್ಟ್ ವಿತಿನ್, ಸೀಕ್ ವಿತಿನ್, ಡಿಸ್ಕವರ್ ವಿತಿನ್. ಸರ್ವವ್ಯಾಪಿ ಭಗವಂತ ಎಲ್ಲರ ಹೃದಯದಲ್ಲಿದ್ದಾನೆ. ನಮ್ಮ ಪರಮ ಸಖ, ಪರಮ ಮಿತ್ರ, ಏಕೈಕ ಮಿತ್ರ. ಫೇಸ್ಬುಕ್ಕಲ್ಲಿ 5,000 ಫ್ರೆಂಡ್ಸ್ ಇದ್ದರು. ನೋ ಬಡಿ ಈಸ್ ಆಫ್ ರಿಯಲ್ ವ್ಯಾಲ್ಯೂ ಫಾರ್ ಅಸ್. ಭಗವಂತ ಈಸ್ ದ ಅಲ್ಟಿಮೇಟ್ ಫ್ರೆಂಡ್, ಕ್ಲೋಸೆಸ್ಟ್ ಫ್ರೆಂಡ್, ಎಟರ್ನಲ್ ಫ್ರೆಂಡ್. ಉದ್ಗೀತ ಪ್ರಾಣಾಯಾಮ. हस्तनुज्जि. ओम ऐं मे हस्तो भगवान्, ऐं मे भगवत्तरः, ऐं मे विश्वभेषजः, ऐं ಶಿವವಿಮರ್ಶನಃ. ಈ ಹೆಚ್ಚಿನ ಪ್ರಾಣಶಕ್ತಿ ತಲೆ ಮೂಲಕ, ತಲೆ, ಹಣೆ, ಮುಖ, ಕಿವಿ, ಎದೆ, ಹೊಟ್ಟೆ, ಬೆನ್ನು, ಮಂಡಿ ಮತ್ತು ಇಲ್ಲೆಲ್ಲ ಏನೇನು ಪ್ರಾಬ್ಲಮ್ ಇದೆ ಆ ಜಾಗಕ್ಕೆ ಆ ಎನರ್ಜಿ ಕಳಿಸಿ ಮುಂದೆ ಬಾಗಿ. ಧನ್ಯವಾದ.